ಅಂಬೇಡ್ಕರರನ್ನೇ ಒಂದು ಚಳುವಳಿಯ ಮುಖವಾಣಿಯಾಗಿ ಬಳಸಿಕೊಳ್ಳುವ ಭರದಲ್ಲಿ ಅವರ ಭಾರತೀಯತೆಯ ಭಾಗವನ್ನೇ ನಾವು ತೆಗೆದುಹಾಕ್ಬಿಡ್ತಾ ಇದ್ದೀವಿ. ಅಂಬೇಡ್ಕರ್ ಇಲ್ಲಿ ಹೇಳ್ತಾರೆ, ಹಿಂದೂಗಳಿಗೆ ತಮ್ಮ ಮತ್ತು ಇಸ್ಲಾಮಿನ ಮನೋಧರ್ಮ ಒಂದೇ ಅಲ್ಲ ಅನ್ನೋದು ಗೊತ್ತಾಗಿದ್ರೂ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ಒಂದು ಭ್ರಮೆಯಲ್ಲಿದ್ದಾರೆ. ಅಂಬೇಡ್ಕರದ್ದು ತುಂಬಾ ನಿರ್ಭಿಡೆ, ಅವ್ರು ಯಾವ ದಾಕ್ಷಿಣ್ಯಕ್ಕೂ ಒಳಗಾಗದೆ, ನಾನು ಅವ್ರ ಮಹಾತ್ಮ ಅನ್ನೋದಿಲ್ಲ, ನಾನು ಅವರನ್ನ ಬೇರೆಯವ್ರ ತರ ಭಕ್ತಿಯಿಂದ ನೋಡ್ತಾ ಇಲ್ಲ, ಒಬ್ಬ ವಿರೋಧಿಯಾಗೆ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರು. ಯಾಕಂದರೆ ಹಿಂದೂ ಮುಸ್ಲಿಮರ ಐಕ್ಯಕ್ಕೆ ಹಿಂದೂಗಳೇ ತಮ್ಮನ್ನು ತಾವು ಬಲಿ ಕೊಟ್ಕೋಬೇಕು, ಅದೆಲ್ಲ ಅಂಬೇಡ್ಕರ್ಗೆ ಪ್ರಿಯವಾಗೋದಿಲ್ಲ. ಐರೋಪ್ಯ ರಾಷ್ಟ್ರಗಳಲ್ಲಿ ನಡೆದ ಈ ಪಾಪ್ಯುಲೇಷನ್ ಎಕ್ಸ್ಚೇಂಜು ಅವುಗಳನ್ನು ನೋಡಿಯೂ ಹಿಂದೂಗಳು ಪಾಠ ಕಲಿದೆ ಹೋದರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹತಾಶೆಯಿಂದ, ಇದು 1940ರಲ್ಲಿ ಅಂಬೇಡ್ಕರ್ ಬರೆಯೋದು. ಅಂಬೇಡ್ಕರ್ ಅವರ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿದ್ದವರು ಜಾನ್ ಡ್ಯೂಯಿ, ಅವರೊಬ್ಬ ದಾರ್ಶನಿಕರು, ಫಿಲಾಸಫರು. ವೆಸ್ಟರ್ನ್ ಫಿಲಾಸಫಿಯಲ್ಲಿ ನಮ್ಮ ಭಾರತೀಯ ದರ್ಶನಗಳ ಥರವೇ ಸತ್ಯವನ್ನ ಅರಿತುಕೊಳ್ಳೋದಕ್ಕೆ ಅವರು ಹಲವು ಸ್ತರಗಳಲ್ಲಿ ಪ್ರಯತ್ನ ಪಟ್ಟರು. ಅದರಲ್ಲಿ ರಿಯಲಿಸಮ್ ಮತ್ತೆ ಪ್ರಾಗ್ಮ್ಯಾಟಿಸಮ್ ಅನ್ನೋದು ಬಹಳ ಮುಖ್ಯವಾಗಿ ಬರುತ್ತೆ. ರಿಯಲಿಸಮ್ ಅಂದ್ರೆ ನಿಜವಾದ ಸತ್ಯ, ಸಾರ್ವಕಾಲಿಕವಾದ ಸತ್ಯ ಅಂದ್ರೆ ಏನು, ಯಾವುದು ಹೇಗಿದೆಯೋ ಹಾಗೆ ಅದನ್ನ ಅರಿತುಕೊಳ್ಳೋಕೆ ಪ್ರಯತ್ನ ಪಡೋದು, ಹೇಗಿದೆ ಹಾಗೆ ಚಿತ್ರಿಸೋದು. ಅವರಲ್ಲಿ ಕಲೆ ಸಾಹಿತ್ಯಗಳು ಬೆಳೆದಿದ್ದು ಹಾಗೆ, ಪೇಂಟಿಂಗ್ ಬೆಳೆದಿದ್ದು ಹಾಗೆ. ಒಂದು ಮರ ಹೇಗಿದೆ ಅಬ್ಸ್ಟ್ರಾಕ್ಟ್ ಇರಲಿಲ್ಲ, ಒಂದು ಮರ ಹೇಗಿದೆ ಅದರ ಕಾಂಡ, ಅದರ ಎಲೆಗಳು, ಅದರ ಹಣ್ಣು, ಆ ಥರ. ಅದು ರಿಯಲಿಸಮ್ ಅಂದ್ರೆ ತದ್ವತ್ ಸತ್ಯ ಇರೋ ಹಾಗೆ. ಪ್ರಾಗ್ಮ್ಯಾಟಿಸಮ್ ಅನ್ನೋದು ಅಮೆರಿಕದಲ್ಲಿ ಡೆವಲಪ್ ಆದ ಕಾನ್ಸೆಪ್ಟ್. ಸತ್ಯ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ, ಅದಕ್ಕೆ ಕಾಲಕ್ಕೆ ತಕ್ಕ ಹಾಗೆ ಸತ್ಯದಲ್ಲಿ ಬದಲಾವಣೆ ಆಗುತ್ತೆ. ಯಾವುದು ಪ್ರಾಯೋಗಿಕವೋ ಅದು ಸತ್ಯ, ಯಾವುದು ನಮಗೆ ಅನ್ವಯವಾಗುತ್ತೋ, ಯಾವುದು ಕಾಲಕ್ಕೆ ಒಂದಷ್ಟು ಮಾರ್ಪಾಡುಗಳನ್ನು ಹೊಂದಿಯೂ ನಮಗೆ ಅನುಕೂಲವಾಗುತ್ತೋ ಅದು ಸತ್ಯ ಅನ್ನೋದು ಜಾನ್ ಡ್ಯೂಯಿ ಅವರ ರೀತಿ ವಿಶ್ಲೇಷಣೆ. ನಮಗೆ ಅಂಬೇಡ್ಕರರಲ್ಲಿ ಜಾನ್ ಡ್ಯೂಯಿಯ ಪ್ರಾಗ್ಮ್ಯಾಟಿಸಮ್ಮು ನನಗೆ ತುಂಬ ಸ್ಪಷ್ಟವಾಗಿ ಕಂಡದ್ದು ಥಾಟ್ಸ್ ಆನ್ ಪಾಕಿಸ್ತಾನ್ ಕೃತಿಯನ್ನು ಓದಿದಾಗ. ನಾನು ಅಂಬೇಡ್ಕರರನ್ನ ಪೂರ್ತಿಯಾಗಿ ಓದಿಲ್ಲ, ಆದರೆ ಆ ಥಾಟ್ಸ್ ಆನ್ ಪಾಕಿಸ್ತಾನ್ ಅದು ಕನ್ನಡಕ್ಕೆ ಅನುವಾದ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಸುಮಾರು 1 ವರ್ಷ, ಏನಿಲ್ಲ ಅಂದ್ರೂ 1 ವರ್ಷ ಅದರ ಬಗ್ಗೆ ಸೆಮಿನಾರ್ ನಡೆಸಬಹುದು, ಮತ್ತೆ ನಡೆಸಬೇಕು. ಯಾಕೆಂದ್ರೆ ಯಾವ ವಿಷಯವನ್ನ ಹೇಳ್ತೀವಿ ಅನ್ನೋದು ಎಷ್ಟು ಮುಖ್ಯ ಆಗುತ್ತೋ ಆ ವಿಷಯದ ಮೂಲಕ್ಕೆ ಹೋಗಿ ಅದರ ಪರಿಣಾಮವನ್ನ ಅರ್ಥ ಮಾಡ್ಕೋತೀವಿ ಅನ್ನೋದು ಅಷ್ಟೇ ಮುಖ್ಯ ಆಗುತ್ತೆ. ಅದರಿಂದ ಅಂಬೇಡ್ಕರರು ಯಾವ ವಿಷಯವನ್ನೇ ತಗೊಂಡ್ರು ಅದನ್ನ ಆಮೂಲಾಗ್ರ ಅವರು ಸಂಶೋಧನೆ ಮಾಡಿ ವಿಶ್ಲೇಷಿಸಿ ಆಮೇಲೆ ತಮ್ಮ ಪರಿಣಾಮವನ್ನ ಹೇಳಿರೋದು ತುಂಬಾ ಮುಖ್ಯವಾದ ಸಂಗತಿ. ಈ ಕೃತಿಯಲ್ಲಿ ಸುಧಾಕರ್ ಅವರು ಸಂವಿಧಾನದ ವಿಷಯ, ಅಂಬೇಡ್ಕರರಿಗೆ ಸಂಬಂಧಿಸಿದ ಅವರ ಸಂಶೋಧನೆಗಳನ್ನ ಅಳವಡಿಸ್ಕೊಳ್ತೀನಿ ಅಂದಾಗ ನನಗಿದು ತುಂಬಾ ಕ್ಲಿಷ್ಟವಾಗಿರುತ್ತಲ್ಲ ಅಂತ ಅನ್ನಿಸ್ತು ಮೊದಲು. ಯಾಕೆಂದ್ರೆ ಥಾಟ್ಸ್ ಆನ್ ಪಾಕಿಸ್ತಾನ್ ನಾನು ಆಗ್ಲೇ ಹೇಳ್ದ ಹಾಗೆ ತುಂಬಾ ಕ್ಲಿಷ್ಟವಾಗಿದೆ, ತುಂಬಾ ಮುಖ್ಯವಾದದ್ದು. ಇದನ್ನು ಹೇಗೆ ಇವರು ಅಡಕಗೊಳಿಸಿರ್ತಾರೆ ಅನ್ನೋದು ನನಗೊಂದು ಸಂದೇಹ ಅಥವಾ ಒಂದು ಕುತೂಹಲ ಇತ್ತು. ಆದರೆ ಇವರಿದ್ನ ಬಹಳ ಬುದ್ಧಿವಂತಿಕೆಯಿಂದ ಪ್ರತಿ ಅಧ್ಯಾಯವನ್ನು 3-4 ಪುಟಗಳಿಗೆ ಮೀರದಂತೆ, ದುರದೃಷ್ಟವಶಾತ್ ಈಗ ಹೇಗಾಗಿದೆ ಅಂದರೆ ನಮಗೆ ಅಟೆನ್ಷನ್ ಸ್ಪ್ಯಾನ್ ತುಂಬ ಕಡಿಮೆ, ಎಲ್ಲ ರೆಡಿಮೇಡ್ ಇನ್ಫಾರ್ಮೇಶನ್ ಕೊಟ್ಬಿಡ್ಬೇಕು. ಅದು ರೀಲ್ಸಲ್ಲಿ ಬರಬೇಕು, 60 ಸೆಕೆಂಡಲ್ಲಿ ವಿಷಯ ಗೊತ್ತಾಗ್ಬಿಡ್ಬೇಕು, ಸ್ಕ್ರೋಲ್ ಮಾಡಬೇಕು, ಯಾರೋ ವಿಡಿಯೋ ಮಾಡಿ ಹಾಕಬೇಕು, ಯಾರೋ ಯೂಟ್ಯೂಬಲ್ಲಿ ಹೇಳ್ಕೊಟ್ಟಿದ್ದಕ್ಕೆ ನಾವು ಹೂ ಅಂತ ತಲೆ ಅಲ್ಲಾಡಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಅಲ್ಲಿಗೆ ನಮ್ಮ ಜ್ಞಾನದ್ದು ಸಮಾಪ್ತಿ, ಸಂಚಯ, ಜ್ಞಾನ ಸಂಗ್ರಹ. ಇದನ್ನ ಇಂಥ ಜನಗಳಿಗೂ ಅನುಕೂಲ ಆಗೋ ಹಾಗೆ ಕಟ್ಕೊಟ್ಟಿರೋದು ತುಂಬಾ ದೊಡ್ಡ ಕೆಲಸ ನನಗನ್ಸೋ ಪ್ರಕಾರ. ಅದರಿಂದ ಅವ್ರಿಗೊಂದು ದೊಡ್ಡ ಅಭಿನಂದನೆ ಸಲ್ಲಬೇಕು. ಇಷ್ಟು ಜಟಿಲವಾದ ವಿಷಯವನ್ನ ಸಣ್ಣ ಪ್ರತಿ ಅಧ್ಯಾಯವನ್ನು ಸಣ್ಣದಾಗಿ ಮಾಡಿ 4 ಪುಟಗಳು, ಅದಕ್ಕಿಂತ ಹೆಚ್ಚಿಗೆ ಇಲ್ವೇ ಇಲ್ಲ ಅಲ್ಲಿ. ಆದರೆ ಮುಖ್ಯವಾಗಿ ಆ ಅಧ್ಯಾಯ ಏನು ಹೇಳಬೇಕೋ ಆ ಎಲ್ಲ ಅಂಶಗಳನ್ನು ಅವರು ತುಂಬಾ ಚೆನ್ನಾಗಿ ದಾಖಲಿಸಿದ್ದಾರೆ. ಉದಾಹರಣೆಗೆ, ಆಮೇಲೆ ಬರ್ತೀನಿ 3ರದ್ದು ಒಂಚೂರು ಸಂಕ್ಷಿಪ್ತವಾಗಿ ಹೇಳಕ್ಕೆ. ಇದು ಒಂದು ತುಂಬಾ ಒಳ್ಳೆ ಕೆಲಸ. ಅದರಿಂದ ಯಾರೂ ತಮ್ಮ ಅಟೆನ್ಷನ್ ಸ್ಪ್ಯಾನ್ಗೆ ತೊಂದರೆ ಆಗದ ಹಾಗೆ, ಬೇರೆ ಸೋಷಿಯಲ್ ಮೀಡಿಯಾ ವೀಕ್ಷಣೆ ಈ ಥರ ಕೆಲಸಗಳಿಗೆ ಭಂಗ ಬರದ ಹಾಗೆ ಕೂತಲ್ಲಿ ನಿಂತಲ್ಲಿ ಇದನ್ನು ಓದ್ಕೊಂಡ್ರು ಒಂದಷ್ಟು ಸತ್ಯ ಅಂತೂ ತಿಳಿಯುತ್ತೆ. ಯಾಕಂದ್ರೆ ಇದು ಯಾವುದರಲ್ಲೂ ಉತ್ಪ್ರೇಕ್ಷೆ ಇಲ್ಲ, ಇವೆಲ್ಲ ಅಂಬೇಡ್ಕರರದೇ ಮಾತು, ಅವರದೇ ಚಿಂತನೆ. ಅದರಿಂದ ಸುಧಾಕರ್ ಅವರು ಈ ಕಾರಣಕ್ಕೂ ಅಭಿನಂದನೀಯರು. ಆಮೇಲೆ QR ಕೋಡ್ಗಳು ಕೊಟ್ಟಿದ್ದಾರೆ. ಅಂದರೆ ನಾನು ಟೆಕ್ನಿಕಲ್ ಆಗಿ ಹೇಳ್ತಾ ಇದ್ದೀನಿ, ಕೆಲವು ಅಧ್ಯಾಯಗಳಿಗೆ QR ಕೋಡ್ ಕೊಟ್ಟಿದ್ದಾರೆ. ಅದನ್ನು ಸ್ಕ್ಯಾನ್ ಮಾಡಿದ್ರೆ ಡೈರೆಕ್ಟ್ ಆ ಯೂಟ್ಯೂಬ್ ಚಾನಲ್ಗೆ ಹೋಗುತ್ತೆ.
ಅಂದರೆ ಸೋಮಾರಿಗಳಿಗೆ ಹಾಸಿಗೆ ಹಾಸ್ಕೊಟ್ಟಾಗೆ. ಬೇಕು, ಈಗ ವಿಧಿ ಇಲ್ಲ, ನಾವು ಈ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದೀವಿ, ಅದರಿಂದ ಇದೆಲ್ಲ ಬೇಕು. ಅದನ್ನೂ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಅದನ್ನು ಸ್ಕ್ಯಾನ್ ಮಾಡುವಷ್ಟು ಶ್ರಮ ಹಾಕಿದ್ರೆ ಅದು ಯಾವುದೋ ಒಂದು ಲಿಂಕ್ಗೆ ಹೋಗುತ್ತೆ, ಅದು ಕೆಲಸ ಆಗುತ್ತೆ. ಆಮೇಲೆ 3 ಭಾಗವಾಗಿ ಇದನ್ನು ವಿಭಜಿಸಿದಾರಲ್ಲ. ಮೊದಲನೇದು ಇಸ್ಲಾಂ ಒಪ್ಪದ ಅಂಬೇಡ್ಕರರು, 2ನೇದು ಹಿಂದುತ್ವದ ವಿಮರ್ಶೆ ಮತ್ತು ಶ್ಲಾಘನೆ, 3ನೇದು ಅಂಬೇಡ್ಕರ್ ಮತ್ತು ಭಾರತೀಯತೆ. 1935 ಅನ್ಸುತ್ತೆ ಅಂಬೇಡ್ಕರರು ತೀರ್ಮಾನ ತಗೊಂಡಿದ್ದು, ನಾಸಿಕ್ನಲ್ಲಿ ನಾನು ಮತಾಂತರವಾಗ್ತೀನಿ ಅಂತ. ತೀರ್ಮಾನ ಮಾಡಿದಾಗ ನಾನು ಆನಂದ್ ತೇಲ್ತುಂಬೆ ಅವ್ರದ್ದು ಒಂದು ಲೇಖನ ಓದಿದೆ. ಆ ಪುಸ್ತಕ ಪೂರ್ತಿ ಓದಲಿಲ್ಲ. ಅಂಬೇಡ್ಕರರು ಇಸ್ಲಾಂ ಪರವಾಗಿದ್ದಾರೆ, ಅವ್ರಿಗೆ ಆ ಕಡೆ ಒಲವಿದೆ ಅಂತ ಅನ್ಸುತ್ತೆ. ಅವಾಗ ಇತ್ತು ಅವ್ರಿಗೆ ಒಲವು ಅಂತ ತಿಳಿಯುತ್ತೆ. ಆದರೆ ಥಾಟ್ಸ್ ಆನ್ ಪಾಕಿಸ್ತಾನ್ ಪ್ರಕಟವಾಗಿದ್ದು 1940 ಡಿಸೆಂಬರಲ್ಲಿ. 5 ವರ್ಷಗಳಲ್ಲಿ ಅಂಬೇಡ್ಕರರು ಇಸ್ಲಾಮಿನ ಬಗ್ಗೆ ಹೇಗೆ ಜಾಲಾಡಿದ್ದಾರೆ ಅಂದರೆ, ಆ ಥಾಟ್ಸ್ ಆನ್ ಪಾಕಿಸ್ತಾನ್ ಕೃತಿ ಹೇಳಿದ್ನಲ್ಲ, ಅದರ ಬಗ್ಗೆ ಒಂದು ಸೆಮಿನಾರ್ ಆಗಲೇಬೇಕು. ಪ್ರತಿ ಅಧ್ಯಾಯವನ್ನು ತಗೊಂಡು ಅದನ್ನು ಬರೆದಿರೋ ರೀತಿ, ಸೂಕ್ಷ್ಮಗಳನ್ನು ಅವರು ನೋಡಿರುವ ರೀತಿ ಇದೆಯಲ್ಲ, ಅದು ಅನನ್ಯ. ಆ 5 ವರ್ಷಗಳಲ್ಲಿ ಅಂಬೇಡ್ಕರ್ ಹೇಗೆ ತಿಳ್ಕೊಂಡಿದ್ದಾರೆ ಅಂದರೆ, ಅದನ್ನು ಅವರು ಆ ಇಡೀ ಥಾಟ್ಸ್ ಆನ್ ಪಾಕಿಸ್ತಾನ್ ಕೃತಿಯನ್ನು 4 ಭಾಗವಾಗಿ ವಿಭಜಿಸ್ತಾರೆ. ಅಂದರೆ ಅದನ್ನು ಬರೆಯೋ ಅಗತ್ಯ ಯಾಕೆ ಬಿತ್ತು ಅಂದರೆ, ಅಷ್ಟೊತ್ತಿಗಾಗಲೇ ಮುಸ್ಲಿಂ ಲೀಗ್ನಲ್ಲಿ 2 ನೇಷನ್ ಥಿಯರಿಗೆ ಒಪ್ಪಿಗೆ ಸಿಕ್ಕಿತ್ತು. 1930 ಮೊದಲನೇ ಸಲ ಪ್ರತ್ಯೇಕ ದೇಶ ಬೇಕು ಅಂತ ಪ್ರಸ್ತಾವನೆ ಆಗಿದ್ದು. ಆಗಿನ್ನೂ ಅದಕ್ಕೆ ಒಪ್ಪಿಗೆ ಸಿಕ್ಕಿರೋದಿಲ್ಲ. ಆದರೆ 1933 ರೆಹಮತ್ ಅಲಿ, ಆತನೂ ಒಬ್ಬ ಅಡ್ವೊಕೇಟ್, ಆತ ನಮಗೆ ಬೇಕೇ ಬೇಕು ಇನ್ನೊಂದು ದೇಶ ಅಂತ ಮತ್ತೆ ಮುಸ್ಲಿಂ ಲೀಗ್ನ ಮುಂದೆ ಈ ಪ್ರಸ್ತಾಪವನ್ನು ಇಟ್ಟು ಎಲ್ಲರದು ಒಪ್ಪಿಗೆ ತಗೊಳ್ತಾರೆ. ಪಾಕಿಸ್ತಾನ ಅನ್ನುವ ಹೆಸರನ್ನು ಸೂಚಿಸೋರು ಅವರೇ. ಅಲ್ಲಿಗೆ 1933 ಮುಸ್ಲಿಂ ಲೀಗ್ ತೀರ್ಮಾನ ಮಾಡಿಬಿಟ್ಟಿದೆ ಇನ್ನೊಂದು ದೇಶ ಬೇಕು ಅಂತ. ಮುಂದೆ ಸಂವಿಧಾನ ರಚನೆಯ ಸಾಧ್ಯತೆ ಕಾಣುತ್ತಲ್ಲ, ಬ್ರಿಟಿಷರು ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ ಇರುತ್ತಲ್ಲ, ಆ ಸಂದರ್ಭದಲ್ಲಿ ಅಂಬೇಡ್ಕರರು ಆಲೋಚನೆ ಮಾಡಿ, ಈಗ ನಾಳೆ ದಿವಸ ಸಂವಿಧಾನ ಬರಿಬೇಕು ಅಂದರೆ ಹೇಗೆ ಬರಿಬೇಕು, ಈ ದೇಶದ ವಿಭಜನೆ ಆಗಬೇಕೇ ಬೇಡವೇ, ಮುಸ್ಲಿಂ ಲೀಗ್ ಇನ್ನೊಂದು ದೇಶ ಕೇಳ್ತಿದೆ, ಕೊಡೋದು ಸರಿಯೋ ತಪ್ಪೋ, ಕೊಟ್ಟರೆ ಇದರ ಪರಿಣಾಮ ಏನಾಗುತ್ತೆ, ಪ್ರಾಗ್ಮ್ಯಾಟಿಸಮ್, ಇದರ ಪ್ರಾಯೋಗಿಕತೆ ಏನಾಗುತ್ತೆ. ನಾವು ಥಿಯರಿ ಮಾತಾಡೋದು ಬೇರೆ, ತುಂಬ ಉನ್ಮಾದದಿಂದ ಉತ್ಪ್ರೇಕ್ಷಿಸಿ ಎಲ್ಲರನ್ನೂ ಉದ್ರೇಕಗೊಳಿಸೋ ಹಾಗೆ ಮಾತಾಡೋದು ಬೇರೆ. ವಾಸ್ತವದಲ್ಲಿ ಏನಾಗುತ್ತೆ, ಏನು ಅಗತ್ಯ, ಇದು ಇನ್ನೊಂದು ದೇಶದ ಅಗತ್ಯ ಇದೆಯೇ ಅಂತ ಆಲೋಚನೆ ಮಾಡಿ ಬರೆದಿರೋದು ಥಾಟ್ಸ್ ಆನ್ ಪಾಕಿಸ್ತಾನ್. ಅದು ಮತ್ತೆ ಮರುಮುದ್ರಣ ಆದಾಗ ಅದನ್ನು ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ ಅಂತಲೂ ಅದಕ್ಕೆ ಇನ್ನೊಂದು ಹೆಸರಲ್ಲಿ ಕರೆದ್ರು. ಹಾಗೆ ಬರೆಯುವ ಹೊತ್ತಿಗೆ ಅಂಬೇಡ್ಕರರ ಕಮಿಟ್ಮೆಂಟ್, ಅವರ ಬದ್ಧತೆ ಎಷ್ಟಿತ್ತು ಅಂದರೆ, ಇಸ್ಲಾಮನ್ನು ಸವಿವರವಾಗಿ ಅವರಷ್ಟೊತ್ತಿಗೆ ಅಧ್ಯಯನ ಮಾಡಿಬಿಟ್ಟಿದ್ರು. ಎಲ್ಲಿಂದ ಅಂದರೆ, ನಮಗೆ ಭಾರತದ ಮೇಲೆ ದಾಳಿ ಶುರು ಮಾಡಿದ್ರಲ್ಲ, ನಮಗೆ ಸಾಧಾರಣವಾಗಿ ಎಲ್ಲ ಮುಸ್ಲಿಮರು ಬಂದ್ಬಿಟ್ರು ಆ ಕಡೆಯಿಂದ ಅಂತ ಅನ್ಸುತ್ತೆ. ಅದರಲ್ಲಿ ಅಫ್ಘನ್ನರು ಯಾರು, ಟಾರ್ಟರರು ಯಾರು, ಮಂಗೋಲರು ಯಾರು, ಯಾವ್ಯಾವ ಅವರಲ್ಲಿ ಎಷ್ಟು ಜಾತಿ ಇದೆ, ಅಶ್ರಫು, ಅಜ್ರಫು, ಅರ್ಸಲ್ಲು, ಮೂರು ವಿಧದ ಅವರಲ್ಲೂ ಜಾತಿ ಇದೆ, ಅವರಲ್ಲಿರುವ ಸೋಷಿಯಲ್ ಸ್ಟ್ಯಾಗ್ನೇಷನ್, ಇದೆಲ್ಲವನ್ನು ವಿವರವಾಗಿ ಅಂಬೇಡ್ಕರರು ಬರೀತಾರೆ. ಅದರಿಂದ ಇದನ್ನು 4 ವಿಭಾಗ ಮಾಡ್ಕೋತಾರೆ. ಮೊದಲನೇದು ಮುಸ್ಲಿಂ ಕೇಸ್ ಫಾರ್ ಪಾಕಿಸ್ತಾನ್, ಮುಸ್ಲಿಮರು ಯಾಕೆ ಪಾಕಿಸ್ತಾನ ಬೇಕು ಅಂತ ಕೇಳ್ತಾ ಇದ್ದಾರೆ, ಅದನ್ನು ದೀರ್ಘವಾಗಿ ವಿಮರ್ಶೆ ಮಾಡ್ತಾರೆ. 2ನೇದರಲ್ಲಿ ಹಿಂದೂ ಕೇಸ್ ಅಗೇನ್ಸ್ಟ್ ಪಾಕಿಸ್ತಾನ್, ಹಿಂದೂಗಳಿಗೆ ಪಾಕಿಸ್ತಾನ ಬೇಡ ಅನ್ನೋದೊಂದು ದೊಡ್ಡ ವರ್ಗ ಇರುತ್ತೆ. ನಾವೆಲ್ಲ ಒಂದೇ DNA ಅಥವಾ ಒಂದೇ ಸಂಸ್ಕೃತಿಯವರು, ಇನ್ನೊಂದು ದೇಶದ ಅಗತ್ಯ ಇಲ್ವಲ್ಲ ಅನ್ನೋದು ಅದನ್ನು ಬರೀತಾರೆ. 3ನೇದು ವಾಟ್ ಇಫ್ ನಾಟ್ ಪಾಕಿಸ್ತಾನ್, ಲೆಸನ್ಸ್ ಫ್ರಮ್ ಅಬ್ರಾಡ್. ಅಂಬೇಡ್ಕರ್ ಇನ್ನೊಂದು ಏನಂತ ಹೇಳ್ಬೋದು ವೈಶಿಷ್ಟ್ಯ, ಅದನ್ನು ಸುಧಾಕರ್ ಅವರು 4ನೇ ಅಧ್ಯಾಯವಾಗಿ ಸೇರಿಸ್ಕೋಬಹುದು ಈ ಕೃತಿಯಲ್ಲೋ ಅಥವಾ ಮುಂದೆ ಯಾವಾಗಲೋ. ಅಂಬೇಡ್ಕರರ ವಿಶ್ವದೃಷ್ಟಿ, ಒಂದು ಸಮಸ್ಯೆ ನಮ್ಮ ದೇಶದಲ್ಲಾಗಿದೆ ಅಂದರೆ ಅಂಥ ಸಮಸ್ಯೆ ಅಕ್ಕಪಕ್ಕದ ಬೇರೆ ಯಾವುದಾದ್ರು ದೇಶಗಳಲ್ಲಾಗಿದೆಯೇ, ಅವ್ರು ಏನು ಪರಿಹಾರ ಕಂಡುಕೊಂಡ್ರು. ಲೆಸನ್ಸ್ ಫ್ರಮ್ ಅಬ್ರಾಡ್ ಅನ್ನೋ ಒಂದು ಸಬ್ಸೆಕ್ಷನಲ್ಲಿ ಇದೇ ಥರ ಟರ್ಕಿ ಮತ್ತು ಗ್ರೀಸ್ನಲ್ಲಿ ಅದು ವಿಭಜನೆ ಆದಾಗ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗುತ್ತೆ ಜನಸಂಖ್ಯೆನ. ಯಾಕಂದರೆ ಸಾಂಸ್ಕೃತಿಕವಾಗಿ ಭಿನ್ನವಾಗಿರುವ ಎರಡು ಜನಸಮೂಹ ಒಂದಾಗೋದು ಸಾಧ್ಯವೇ ಇಲ್ಲ. ಇದು ನಮಗೆ ಒಪ್ಕೊಳ್ಳೋಕೆ ಕಷ್ಟ ಆಗಬಹುದು, ಆದರೆ ಒಪ್ಕೋಬೇಕಾಗತ್ತೆ. ಇದನ್ನು ತುಂಬ ಸ್ಪಷ್ಟವಾಗಿ ಅಂಬೇಡ್ಕರ್ ಆ ಉದಾಹರಣೆಗಳು ಕೊಡ್ತಾರೆ. ಬಲ್ಗೇರಿಯಾ, ಟರ್ಕಿ, ಗ್ರೀಸ್, ಇದರದ್ದೆಲ್ಲ ಉದಾಹರಣೆ ಕೊಟ್ಟು ವಿವರಿಸ್ತಾರೆ. ಆಮೇಲೆ ಕೊನೆಯಲ್ಲಿ ಪಾಕಿಸ್ತಾನ್ ಆ್ಯಂಡ್ ದ ಮ್ಯಾಲಿಸ್, ಏನೇನು ತೊಂದರೆ ಆಗುತ್ತೆ ಅದರಿಂದ ಅಂತ ಬರೀತಾರೆ. ಈ ಪುಸ್ತಕ ಬರೆಯೋದಕ್ಕೆ ಮುಂಚೆ ಒಂದು ನಾನು ಕೋಟ್ ಓದ್ತೀನಿ.
ಆಗಸ್ಟಿನ್ ಬಿರೆಲ್ ಅಂತ ಒಬ್ಬರು ಇದು ರಾಜಕಾರಣಿ, ಬ್ರಿಟನ್ನಿನ ಒಂದು ಪಾರ್ಟಿನವರು, ಅಂಬೇಡ್ಕರ್ ಏನಂತ ಬರೀತಾರೆ ನೋಡಿ. ಆಗಸ್ಟಿನ್ ಬಿರೆಲ್ ಹ್ಯಾಸ್ ಗಿವನ್ ಅ ವಾರ್ನಿಂಗ್ ಟು ಆಲ್ ರೈಟರ್ಸ್ ವೆನ್ ಹಿ ಸೆಡ್ ಎವ್ರಿ ಆಥರ್, be he grave or gay, should try to make his book as ingratiating as possible. ಯಾವೊಬ್ಬ ಲೇಖಕನು ತನ್ನ ಪುಸ್ತಕವನ್ನ ಎಲ್ಲರ ಕೃಪೆಯು ಬೀಳುವ ಹಾಗೆ ಬರಿಬೇಕು, ಅಂದ್ರೆ ಎಲ್ಲರಿಗೂ ಹಿತ ಆಗೋ ಹಾಗೆ ಬರಿಬೇಕು, ಎಲ್ಲರಿಗೂ ಒಪ್ಪಿಗೆ ಆಗೋ ಹಾಗೆ ಬರಿಬೇಕು. ಅಂದ್ರೆ ಏನು, ಕಾಂಪ್ರಮೈಸ್ ಆಗಬೇಕು. ರೀಡಿಂಗ್ ಇಸ್ ನಾಟ್ ಅ ಡ್ಯೂಟಿ ಆ್ಯಂಡ್ ಹ್ಯಾಸ್ ಕಾನ್ಸಿಕ್ವೆಂಟ್ಲಿ ನೋ ಬಿಸ್ನೆಸ್ ಟು ಬಿ ಮೇಡ್ ಡಿಸಗ್ರಿಯೇಬಲ್. ಅಂದರೆ ಓದು ಯಾರಿಗೂ ಅಹಿತ ಆಗೋ ಹಾಗಿರಬಾರ್ದು, ನಾನು ಒಪ್ಪಲ್ಲ ಅನ್ನೋ ಹಾಗಿರಬಾರ್ದು, ಎಲ್ಲರಿಗೂ ಒಪ್ಪಿಗೆ ಆಗಬೇಕು. ಬಿಕಾಸ್ ನೋ ಬಡಿ ಈಸ್ ಅಂಡರ್ ಎನಿ ಆಬ್ಲಿಗೇಷನ್ ಟು ರೀಡ್ ಎನಿ ಅದರ್ ಮ್ಯಾನ್ಸ್ ಬುಕ್. ಸರಿ, ಅಂಬೇಡ್ಕರ್ ಹೇಳ್ತಾರೆ, ಐ ಟೇಕ್ ನೋಟ್ ಆಫ್ ದ ವಾರ್ನಿಂಗ್, ನನಗೆ ಈ ಎಚ್ಚರಿಕೆ ಅರ್ಥವಾಗುತ್ತೆ, ಬಟ್ ಐ ಆಮ್ ನಾಟ್ ವರಿಡ್ ಅಬೌಟ್ ಇಟ್. ಈ ಪುಸ್ತಕ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ನನಗೇನು ಆಲೋಚನೆ ಅಥವಾ ಯೋಚನೆ ಇಲ್ಲ. ದ್ಯಾಟ್ ಮೇ ವೆಲ್ ಅಪ್ಲೈ ಟು ಅದರ್ ಬುಕ್ಸ್ ಬಟ್ ನಾಟ್ ಟು ಅ ಬುಕ್ ಆನ್ ಪಾಕಿಸ್ತಾನ್. Every Indian must read a book on Pakistan, if not this, then some other, if he wants to help his country to steer a clear path. ಪಾಕಿಸ್ತಾನದ ಬಗ್ಗೆ ಬರೆಯೋ ಪುಸ್ತಕಕ್ಕೆ ನಾನು ಯಾವ ದಾಕ್ಷಿಣ್ಯಕ್ಕೂ ಬೀಳಬೇಕಾಗಿಲ್ಲ. ಎಲ್ಲ ಭಾರತೀಯರೂ ಪಾಕಿಸ್ತಾನದ ಬಗೆಗಿನ ಪುಸ್ತಕವನ್ನು ಓದಲೇಬೇಕು. ಅಥವಾ ಇದು ಅಥವಾ ಬೇರೆ ಯಾವುದಾದ್ರು ಆಗಬಹುದು. ಅದರಿಂದ ನಿಮ್ಮಲ್ಲಿ ಈ ಧುರಂಧರ್ ಚಲನಚಿತ್ರ ನೋಡಿರೋರು ಇರಬಹುದು, ಭಾಗ 1, ಭಾಗ 2. ಕಾಶ್ಮೀರಿ ಇವನು ಹಿಂದೂ ಆದಿತ್ಯಧರ್, ಅದರಿಂದ ಆದಿತ್ಯಧರ್ ಮಾಡಿದ್ರಿಂದ ಆ ಪೀಕ್ ಡೀಟೈಲಿಂಗ್ ಅಂತ ತುಂಬ ಮೀಮ್ಗಳು ಬರುತ್ತೆ. ಪ್ರತಿಯೊಂದು ಸತ್ಯ ಘಟನೆನೇ, ಆ ಇಡೀ ಚಲನಚಿತ್ರದಲ್ಲಿರೋ ಎಲ್ಲ ಘಟನೆಗಳು ಸತ್ಯವೇ. ಅದರ ಹಿಂದಿನ ಕೈವಾಡಗಳೇನು ಅನ್ನೋದನ್ನೆಲ್ಲ ಅವರು ಬಹಳ ಸೂಕ್ತವಾಗಿ ತೋರಿಸಿದ್ದಾರೆ. ಪಾಕಿಸ್ತಾನ ಕೊಟ್ಟ ಕಿರುಕುಳವನ್ನು ನೇರವಾಗಿ ಫಸ್ಟ್ ಹ್ಯಾಂಡ್ ಅನುಭವಿಸಿ ಇನ್ನೂ ತಮ್ಮ ಮನೆಗಳಿಗೆ ಹೋಗೋಕ್ಕಾಗದೇ ಇರೋರು ಕಾಶ್ಮೀರಿ ಪಂಡಿತರು ಅಥವಾ ಕಾಶ್ಮೀರಿ ಹಿಂದೂಗಳು ಮಾತ್ರ. ಅದು ಒಂದು ತುಂಬ ಮುಖ್ಯವಾದ ಟೆಸ್ಟ್ ಕೇಸ್. ನಮಗೆ ಸ್ವಲ್ಪ ಉಪೇಕ್ಷೆ, ನಾವು ಇಷ್ಟು ದೂರ ಇದ್ದೀವಲ್ಲ, ನಮ್ಗೆ ಯಾವ ಬಿಸಿನೂ ತಟ್ಟಿಲ್ಲ, ನಮ್ಗೆ ಅರ್ಥ ಆಗಲ್ಲ. ಅದರಿಂದ ಅಂಬೇಡ್ಕರರು ಈ ಥಾಟ್ಸ್ ಆನ್ ಪಾಕಿಸ್ತಾನಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಕೊನೆಯಲ್ಲಿ ಅವರೊಂದು ಹೇಳ್ತಾರೆ, ಥಾಟ್ ಈಸ್ ರೇರ್ ಆಲ್ ಓವರ್ ದ ವರ್ಲ್ಡ್. ಇದು ಎಪಿಲಾಗ್ನಲ್ಲಿ, ಸಾರಾಂಶದಲ್ಲಿ. ಆ್ಯಂಡ್ ಫ್ರೀ ಥಾಟ್ ಈಸ್ ರೇರರ್ ಸ್ಟಿಲ್. ದ ವಿಕ್ಟ್ರೀಸ್ ಒನ್ ಇನ್ ದ ಬ್ಯಾಟಲ್ಸ್ ಓವರ್ ಫ್ರೀಡಮ್ ಆಫ್ ಥಾಟ್ ಹ್ಯಾವ್ ನಾಟ್ ಪ್ರೊಡ್ಯೂಸ್ಡ್ ಫ್ರೀ ಥಿಂಕಿಂಗ್. ನಮ್ಮಲ್ಲಿ ಇನ್ನೂ ವಿಚಾರ ಮುಕ್ತತೆ ಇಲ್ಲ. ನಮಗೆ ಎಜುಕೇಷನ್ ಆಗಿದೆ, ನಾವೆಲ್ಲನೂ ಸಾಕ್ಷರರು, ಏನೋ ಡಿಗ್ರಿಗಳನ್ನು ಸಂಪಾದಿಸ್ಕೊಂಡಿದ್ದೀವಿ, ಸ್ವತಂತ್ರವಾಗಿ ನಮಗೆ ವಿಚಾರ ಮಾಡೋ ಶಕ್ತಿ ಇಲ್ಲ. ಬೇರೆ ಇನ್ನೊಂದು ಕೋಟ್ ಮಾಡ್ತಾರೆ ಅವರು, ಅಂದರೆ ಅವರೇ ಹೇಳ್ತಾರೆ, ಮೈ ಎಕ್ಸ್ಪೀರಿಯನ್ಸ್ ಇಸ್ ದಟ್ 80% ಆಫ್ ಅ ಕ್ಲಾಸ್ ಡು ನಾಟ್ ವಾಂಟ್ ಟು ಥಿಂಕ್ ಫಾರ್ ದೆಮ್ಸೆಲ್ಸ್ ಆರ್ ಆರ್ ಇನ್ಕೇಪಬಲ್ ಆಫ್ ಡೂಯಿಂಗ್ ಸೋ. ದ ಮ್ಯಾನ್ ಹೂ ಕ್ಯಾನ್ ಡಸ್ ಸೋ ಫ್ರಮ್ ದ ಬಿಗಿನಿಂಗ್. ಅಂದರೆ ಇಲ್ಲೊಬ್ರು ಬೇರೆಯವ್ರನ್ನ, ಸರ್ ಹರ್ಬರ್ಟ್ ಗ್ರಿರ್ಸನ್ ಅನ್ನೋರನ್ನ ಕೋಟ್ ಮಾಡಿ ಹೇಳ್ತಾರೆ, ನಮ್ಮ ಜನಕ್ಕೆ ಸ್ವಂತವಾಗಿ ವಿಚಾರ ಮಾಡುವ ಅಭ್ಯಾಸವೇ ಇಲ್ಲ. 80% ಜನ ಬೇರೆಯವ್ರ ವಿಚಾರಗಳಿಗೆ ಹೂ ಅಂತಾರೆ, ಅದರಲ್ಲಿ ಕಳೆದು ಹೋಗ್ತಾರೆ ಹೊರತು ತಾವು ವಿಚಾರ ಮಾಡೋದಿಲ್ಲ ಅಂತ. ಅಂಬೇಡ್ಕರ್ ಇಲ್ಲಿ ಹೇಳ್ತಾರೆ, ದಿಸ್ ಇಸ್ ಪರ್ಟಿಕ್ಯುಲರ್ಲಿ ಟ್ರೂ ಆಫ್ ದ ಪೀಪಲ್ ಆಫ್ ಇಂಡಿಯಾ. A great number of Indians, being illiterate and uninformed, are incapable of thought. ಆಗ ನಮ್ಮಲ್ಲಿ ನಿರಕ್ಷರತೆ ಇತ್ತು, ಆಗ ನಾವು ಈಗಿನಷ್ಟು ಸಾಕ್ಷರರಾಗಿರಲಿಲ್ಲ, ಆಗ ನಮಗೆ ಆಲೋಚನೆ ಮಾಡೋ ಶಕ್ತಿ ಇರಲಿಲ್ಲ ಅಂತ ಬರೀತಾರೆ. The Hindus will not realize, although it is now a matter of experience, that the Hindus and Muslims are neither one in temperament, nor in spiritual experience, nor in the desire for political union. ಇಲ್ಲಿಯವರೆಗಿನ ಅನುಭವ, 1940ರವರೆಗಿನ ಅನುಭವಗಳ ಹೊರತಾಗಿಯೂ ಹಿಂದೂಗಳಿಗೆ ತಾವು ಮತ್ತು ತಮ್ಮ ಮತ್ತು ಇಸ್ಲಾಮಿನ ಮನೋಧರ್ಮ ಒಂದೇ ಅಲ್ಲ ಅನ್ನೋದು ಗೊತ್ತಾಗಿಲ್ಲ. ಗೊತ್ತಾಗಿದ್ರೂ ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ, ಒಂದು ಭ್ರಮೆಯಲ್ಲಿದ್ದಾರೆ. ಸುಧಾಕರ್ ಅವರು QR ಕೋಡ್ ಕೊಟ್ಟಿರೋದ್ರಲ್ಲಿ ಇನ್ನೊಂದು QR ಕೋಡ್ ಸೇರಿಸ್ಬೋದು. 1955ರಲ್ಲಿ ಅಂಬೇಡ್ಕರ್ರು BBC-ಗೊಂದು ಇಂಟರ್ವ್ಯೂ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಗಾಂಧಿ ಅವರ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾತಾಡ್ತಾರೆ. ಗಾಂಧಿ ಒಂದು ಎಪಿಸೋಡ್ ನಮ್ಮ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ. ಹಿ ವಾಸ್ ನಾಟ್ ಅನ್ ಇಪಾಕ್ ಮೇಕರ್. ಅವರು ಹೊಸ ಯುಗದ ಸೃಷ್ಟಿಕರ್ತರಲ್ಲ, ಅವರೊಂದು ಅಧ್ಯಾಯ ಮಾತ್ರ. ಅದಕ್ಕೆಲ್ಲ ಕಾರಣಗಳನ್ನ ಈ ಥಾಟ್ಸ್ ಆನ್ ಪಾಕಿಸ್ತಾನಲ್ಲಿ ಕೊಡ್ತಾರೆ. ಆಮೇಲೆ ನಾನು ಅವ್ರನ್ನ ಮಹಾತ್ಮ ಅನ್ನೋದಿಲ್ಲ ಅಂತಾರೆ. ಅಂಬೇಡ್ಕರ್ದು ತುಂಬ ನಿರ್ಭಿಡೆ, ಅವ್ರು ಯಾವ ದಾಕ್ಷಿಣ್ಯಕ್ಕೂ ಒಳಗಾಗದೆ ನಾನು ಅವ್ರ ಮಹಾತ್ಮ ಅನ್ನೋದಿಲ್ಲ,
ನಾನು ಅವರನ್ನ ಬೇರೆಯವ್ರ ಥರ ಭಕ್ತಿಯಿಂದ ನೋಡ್ತಾ ಇಲ್ಲ, ಒಬ್ಬ ವಿರೋಧಿಯಾಗೆ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರು. ಯಾಕಂದರೆ ಹಿಂದೂ ಮುಸ್ಲಿಮರ ಐಕ್ಯಕ್ಕೆ ಹಿಂದೂಗಳೇ ತಮ್ಮನ್ನು ತಾವು ಬಲಿ ಕೊಟ್ಕೋಬೇಕು, ಅದೆಲ್ಲ ಅಂಬೇಡ್ಕರಿಗೆ ಪ್ರಿಯವಾಗೋದಿಲ್ಲ. ಈ ಥಾಟ್ಸ್ ಆನ್ ಪಾಕಿಸ್ತಾನದ ಕೊನೆಯಲ್ಲಿ ಹೇಳ್ತಾರೆ, ದೀಸ್ ಆರ್ ದ ರೀಸನ್ಸ್ ವೈ ಐ ಹ್ಯಾವ್ ಅಡ್ರೆಸ್ ಸೋ ಅ ಲಾರ್ಜ್ ಪಾರ್ಟ್ ಆಫ್ ದ ಆರ್ಗ್ಯುಮೆಂಟ್ ಟು ದ ಹಿಂದೂಸ್. ಆ ಇಡೀ ಕೃತಿಯನ್ನು ಹಿಂದೂಗಳಿಗೊಂದು ಮುನ್ನೆಚ್ಚರಿಕೆ ಗಂಟೆಯಾಗಿ ಕೊಡ್ತಾರೆ. A thick and impervious wall of false sentiments and false illusions has prevented the Hindu from receiving fresh light. ಒಂದು ದಪ್ಪ ತಡೆಗೋಡೆ ನಿರ್ಮಿಸ್ಕೊಂಡ್ಬಿಟ್ಟಿದ್ದಾರೆ ಹಿಂದೂಗಳು, ಅದು ಏನೋ ದಾಟ್ಕೊಂಡು ಹೋಗ್ಲಾರದ್ದು. ಅದರಿಂದ ನಾನು ಒಂದು ಹೊಸ ಬೆಳಕು ಕೊಡೋದಕ್ಕೋಸ್ಕರ ನಾನು ಇದನ್ನ ಬರಿತೀನಿ ಅಂತ ಹೇಳ್ತಾರೆ. ಐ ಡು ನಾಟ್ ನೋ ಹೌ ಫಾರ್ ಐ ಹ್ಯಾವ್ ಸಕ್ಸೀಡೆಡ್, ನಾನು ಎಷ್ಟರ ಮಟ್ಟಿಗೆ ಇದರಲ್ಲಿ ಯಶಸ್ವಿ ಆಗಿದ್ದೇನೋ ಗೊತ್ತಿಲ್ಲ, ಆದರೆ ನನ್ನ ಕರ್ತವ್ಯ ಮಾಡಿದ್ದೀನಿ ಅನ್ನೋ ಸಮಾಧಾನ ಇದೆ ಅಂತ ಹೇಳ್ತಾರೆ. If Hindus don't do theirs, they'll be plagued by the very consequences for which they are laughing at Europe. ಅಂದರೆ ಐರೋಪ್ಯ ರಾಷ್ಟ್ರಗಳಲ್ಲಿ ನಡೆದ ಈ ಪಾಪ್ಯುಲೇಷನ್ ಎಕ್ಸ್ಚೇಂಜು ಅವುಗಳನ್ನು ನೋಡಿಯೂ ಹಿಂದೂಗಳು ಪಾಠ ಕಲಿದೆ ಹೋದರೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹತಾಶೆಯಿಂದ, ಇದು 1940 ಅಂಬೇಡ್ಕರ್ ಬರೆಯೋದು. ಆಮೇಲೆ 1948-49 ಸಂವಿಧಾನವೂ ಆಗತ್ತೆ. ಆದರೆ ಈಗ ಅವರು ಇಷ್ಟೆಲ್ಲ ಬರೆದಿರೋದನ್ನ ನೋಡಿದ ಮೇಲೆ, ಅಂದರೆ ಇದು 1940 ಅಂದರೆ ಈಗ 100 ವರ್ಷ ಆಗಕ್ಕೆ ಇನ್ನೆಷ್ಟು, ಇದು 87 ವರ್ಷವಾ, ಅಷ್ಟಾದರೂ ನಾವು ಎಲ್ಲಿದ್ವೋ ಅಲ್ಲೇ ಇದ್ದೀವಿ ಅನ್ಸುತ್ತೆ. ನಾವು ಈಗ ಹೆಚ್ಚು ಸಾಕ್ಷರರಾಗಿದ್ದೀವಿ, ಆದರೆ ನಮಗೆ ಪ್ರಜ್ಞೆ ಇದೆ ಅಥವಾ ನಮಗೆ ಎಷ್ಟು ಅವೇರ್ನೆಸ್ ಇದೆ. ಸುಧಾಕರ್ ಅವರು ಮಾತಾಡ್ತಾ ಹೇಳಿದ್ರು, ಅಂಬೇಡ್ಕರರನ್ನೇ ಒಂದು ಚಳುವಳಿಯ ಮುಖವಾಣಿಯಾಗಿ ಬಳಸಿಕೊಳ್ಳುವ ಭರದಲ್ಲಿ ಅವರ ಭಾರತೀಯತೆಯ ಭಾಗವನ್ನೇ ನಾವು ತೆಗೆದುಹಾಕ್ಬಿಡ್ತಾ ಇದ್ದೀವಿ. ಅವರು ಇದರಲ್ಲಿ ತುಂಬ ಚೆನ್ನಾಗಿ 3ನೇ ಭಾಗದಲ್ಲಿ ಕೇಂದ್ರಕ್ಕೆ ಹೆಚ್ಚಿನ ಶಕ್ತಿ ಕೊಟ್ಟಿದ್ದು, ಕೇಂದ್ರವನ್ನು ಬಲಿಷ್ಠವಾಗಿಸಬೇಕು ಅಂತ ಅಂಬೇಡ್ಕರ್ ಯತ್ನ ಪಟ್ಟಿದ್ದು, ನಾನು ಯಾವತ್ತಿಗೂ ಭಾರತೀಯ ಅಂದಿದ್ದು. ಅವರು ಮತಾಂತರವಾದಾಗ್ಲೂ ಬೌದ್ಧವನ್ನೇ ಸ್ವೀಕರಿಸಿದ್ರು. ನಾವು ಮನಸ್ಸಿನಲ್ಲಿ ಮಾತಾಡ್ಕೋತಾ ಇದ್ವಿ, ಈಗ ನಾನು ಹೇಳ್ತೀನಿ, ಅವ್ರು ಅಪ್ಪಿತಪ್ಪಿ ಇಸ್ಲಾಮನ್ನ ತಗೊಂಡ್ಬಿಟ್ಟಿದ್ರೆ ಅಥವಾ ಕ್ರೈಸ್ತರಾಗ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ಭಾರತದ ಪರಿಸ್ಥಿತಿ. ಯಾಕಂದ್ರೆ ಅವರು ಬಹಳ ದೊಡ್ಡ ಶಕ್ತಿ ಅವರು ಅನುಭವಿಸಿದ್ದು, ಅವೆಲ್ಲ ಅವರ ಜೀವನದ ಅನುಭವದಿಂದ ಅವ್ರು ಹಾಗೆ ರೂಪುಗೊಂಡ್ರು. ಆದರೆ ಒಂದು ನಾವು ಏನನ್ನು ಗಮನಿಸ್ಕೋಬೇಕಾಗತ್ತೆ ಅಂದರೆ, ಯಾವುದೇ ವ್ಯವಸ್ಥೆಯು ಆರಂಭದಲ್ಲಿ, ಅದು ಭಾರತೀಯ ಸಂದರ್ಭದಲ್ಲಿ ಒಳ್ಳೆಯದನ್ನೇ ಮಾಡೋದಕ್ಕೆ ಅಂತಲೇ ಅದು ಹುಟ್ಟುಕೊಂಡಿರುತ್ತೆ. ಉದಾಹರಣೆಗೆ ನಮ್ಮ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ವರ್ಣ ಅನ್ನೋದು ಬಣ್ಣವಾಗಿರಲಿಲ್ಲ. ವರ್ಣ ಅನ್ನೋದು ಅವರು ನಮ್ಮ ಜನ ಆಯ್ದುಕೊಳ್ಳುತ್ತಿದ್ದ ಉಪಜೀವಿಕೆ ಅಥವಾ ಕೆಲಸ. ಆ ಕೆಲಸದ ಆಧಾರದ ಮೇಲೆ ಜನರ ವಿಂಗಡಣೆ ಆರಂಭವಾಗಿದ್ದು, ಆಮೇಲೆ ಅದು ಜಾತಿಯ ರೂಪ ಪಡೀತು. ಉದಾಹರಣೆಗೆ ಅಕ್ಕಸಾಲಿಗರು ಅವ್ರ ಮಕ್ಕಳಿಗೆ ಮಾತ್ರ ಚಿನ್ನದ ಮಾಡೋದು ಹೇಳ್ಕೊಡೋದು, ಕಮ್ಮಾರರು ಅವ್ರ ಮಕ್ಕಳದ್ದು ಮಾತ್ರ, ಹಾಗೆ ಅದು ಒಂಥರ ಕೊನೆಗೆ ಬಹಳ ಕೆಟ್ಟ ರೂಪವನ್ನು ಪಡೀತು. ಈ ಅಸ್ಪೃಶ್ಯತೆ ಬರುವಾಗ ಮೂಢನಂಬಿಕೆ, ಕಂದಾಚಾರ ಇವೆಲ್ಲ ಬಹಳ ಪಿಡುಗಾಗಿ ಬಂದ್ಬಿಡ್ತು. ಎಲ್ಲ ಇಂಥ ಒಂದು ಉದಾತ್ತ ಚಿಂತನೆಗಳು ಇದಕ್ಕೆ ಬಲಿಯಾಗೇ ಆಗುತ್ತೆ. ಬೌದ್ಧದಲ್ಲೂ ಹಾಗೆ ಆಯಿತು. ನಾನು ಮಾಗಧ ಬರೆದಿರೋದ್ರಿಂದ ಸುಮಾರು ಶ್ರೀಲಂಕಾ, ನೇಪಾಳ ಅದಕ್ಕೆಲ್ಲ ನಾನು ವ್ಯಾಪಕವಾಗಿ ಸಂಚರಿಸಿದೆ. ಯಾಕಂದರೆ ಈಗ ಬೌದ್ಧ ತನ್ನ ಮೂಲ ರೂಪದಲ್ಲಿ ಉಳಿದಿಲ್ಲ. ಬುದ್ಧ ಹೇಳಿದ್ದರ ಸಾರಾಂಶ ಎರಡೇ. ಅವನೇನು ಹೇಳ್ದ ಅಂದರೆ, ಯಾಗ ಮಾಡೋದಕ್ಕೆ ಹೋಗಬೇಡಿ, ಹೊರಗಿನ ಯಾಗಕ್ಕಿಂತ ನಮ್ಮ ಅಂತರ್ಯಾಗ ಮುಖ್ಯ. ಹೊರಗಿನ ಪ್ರಕ್ರಿಯೆಗಿಂತ, ಏನೋ ಬಲಿ ಕೊಡ್ತೀರಿ, ಏನೋ ತುಪ್ಪ ಸುರಿತೀರಿ, ಅದು ಮಾಡೋಕ್ಕಿಂತ ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಳಿ, ಬಾಹ್ಯ ಯಾಗಕ್ಕಿಂತ ಅಂತರ್ಯಾಗ ಮಾಡಿ ಅಂತ ಹೇಳಿದ್ದು ಬುದ್ಧ. ತನ್ನ ಪೂಜೆ, ತನ್ನ ಪ್ರತಿಮೆ ಪೂಜೆ, ಯಾವ ಆಚಾರಗಳು ಇರಕೂಡ್ದು ಅಂತ ಅವನು ಶುರು ಮಾಡಿದ್ದು ಈಗ ಕೊನೆಗೆ ಎಲ್ಲಿಗೆ ಬಂದು ನಿಂತುಬಿಡ್ತು ಅಂದರೆ ಥೇರವಾದ ಅಂತ ಹೇಳ್ತಾರೆ. ಆರಂಭದ್ದು ಮಹಾಯಾನ ಆಗಿ ಅಲ್ಲಿಂದ ತಾಂತ್ರಿಕತೆವರೆಗೂ ಹೊರಟೋಯ್ತು. ಯಾವುದನ್ನ ಬುದ್ಧ ಬೇಡ ಅಂದಿದ್ನೋ ಈಗ ಎಲ್ಲ ಕಡೆನೂ ನಡೀತಾ ಇರೋದೇ ಅದು. ಎಲ್ಲ ಬುದ್ಧಿಸ್ಟ್ ಕಂಟ್ರೀಸಲ್ಲೂ ಬುದ್ಧನ ದೊಡ್ಡ ದೊಡ್ಡ ಪ್ರತಿಮೆಗಳು. ಅದಕ್ಕಿಂತ ಹೆಚ್ಚಾಗಿ ಸಿಂಹಳದಲ್ಲಿ ಅಥವಾ ಶ್ರೀಲಂಕಾದಲ್ಲಿ ನೀವು ಹೋದರೆ ವಿಹಾರಗಳಿವೆ. ಸಿಯಾಮು, ಅಮರಪುರ, ರಾಮಾನ್ಯ ಅಂತ 3 ನಿಕಾಯಗಳು. ಯಾಕೆ 3 ನಿಕಾಯ ಅಂದರೆ 3 ಜಾತಿ ಬೇಸ್ಡ್. ಯಾವುದನ್ನ ಬುದ್ಧ ಎಲ್ಲ ವ್ಯವಸ್ಥೆಯಲ್ಲೂ ಅಷ್ಟೇ. ಅದನ್ನ ಆರಂಭ ಮಾಡುವ ಮಹನೀಯರು ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಆರಂಭಿಸಿರ್ತಾರೆ. ಕೊನೆಗೆ ಅದು ನಮ್ಮಂಥವ್ರ ಕೈಗೆ ಸಿಕ್ಕಿ
ಆ ವಿಚಾರಶೀಲತೆ ಇಲ್ಲದೆ ಇರೋರಿಗೆ ಮೂಲದಲ್ಲಿ ಯಾಕೆ ಬಂತು ಅನ್ನೋದು ಅರ್ಥ ಆಗದೆ ಇರೋರ ಕೈಗೆ ಸಿಕ್ಕಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ತಲೆಮಾರುಗಳು ಕಳೆಯೋ ಹೊತ್ತು ಅದು ನಿಶ್ಶೇಷವಾಗೋಗಿರುತ್ತೆ ಅಥವಾ ಅಧ್ವಾನವಾಗೋಗಿರುತ್ತೆ. ಸಿಂಹಳದಲ್ಲಿ ಹೇಗಿದೆ ಪರಿಸ್ಥಿತಿ ಅಂದರೆ, ಒಂದು ನಿಕಾಯದಲ್ಲಿ ನಾನು ಭಿಕ್ಕು ದೀಕ್ಷೆ ತಗೊಂಡು ಸುಮಾರು 10-15 ವರ್ಷ ಕಳೆದಿರ್ತೀನಿ ಭಿಕ್ಕು ಆಗಿ ಅಂತ ಇಟ್ಕೊಳ್ಳಿ, ನಾನು ಅಮರಪುರದಲ್ಲಿ ಇರ್ತೀನಿ. ಮತ್ತೆ ನಾನು ಸಿಯಾಮ್ ನಿಕಾಯ ಅಂದರೆ ನಮ್ಮಲ್ಲಿ ಮಠಗಳಿಗೆ ಹೋಲಿಸಬಹುದು, ಅಂದರೆ ತುಂಬ ಅಟ್ ಹೈ ಲೆವೆಲ್. ನಾನು ಸಿಯಾಮ್ ನಿಕಾಯಕ್ಕೆ ಹೋಗಬೇಕು ಅಂದರೆ ಮತ್ತೆ ನಂಗೆ ಉಪಸಂಪದ ಆಗಬೇಕು, ಮತ್ತೆ ನಂಗೆ ಹೊಸದಾಗಿ ದೀಕ್ಷೆ ತಗೊಂಡು ಇಲ್ಲಿವರೆಗೂ ಗಳಿಸ್ಕೊಂಡಿದ್ದು ಹೋಯ್ತು, ರೀಸೆಟ್. ಅಂದರೆ ಅವರು ಯಾವ ಹಿಂಜರಿಕೆನೂ ಇಲ್ಲದೆ ಹೇಳ್ತಾರೆ ಜಾತಿ. ಬುದ್ಧ ಜಾತಿ ಹೇಳೇ ಇಲ್ವಲ್ಲ. ಬುದ್ಧ ಸೋಷಿಯಲ್ ರಿಫಾರ್ಮರ್ ಆಗಿರಲಿಲ್ಲ. ಬುದ್ಧ ವಾಸ್ ಅ ಸ್ಪಿರಿಚುವಲ್ ಮ್ಯಾನ್. ಅವನು ಅಧ್ಯಾತ್ಮದ ವ್ಯಕ್ತಿ. ನಿಮ್ಮ ಅಂತಃಶುದ್ಧಿ ಮಾಡ್ಕೊಳ್ಳಿ, ತಪಸ್ಸಿನ ಮೂಲಕ ಅಂತಃಶುದ್ಧಿ ಮಾಡ್ಕೊಳ್ಳಿ ಅಂದ. ತ್ರಿಪಿಟಕದಲ್ಲಿ ಎಲ್ಲೂ ಅವನು ವರ್ಣ, ಆಶ್ರಮ, ಜಾತಿ ಇದ್ರ ತಂಟೆಗೆ ಹೋಗಲಿಲ್ಲ. ನೀವು ಏನೇ ಆಗಿ ಕೊನೆಗೆ ನೀವು ಬ್ರಹ್ಮಜ್ಞಾನ ಅಂದರೆ ನಿಮಗೆ ನಿಮ್ಮೊಳಗಿರುವ ಬ್ರಹ್ಮನನ್ನ, ನಿಮ್ಮೊಳಗಿರುವ ದೈವತ್ವವನ್ನು ಸಾಕ್ಷಾತ್ಕಾರ ಮಾಡ್ಕೊಳಕ್ಕೆ ಹೋಗದೆ ಇದ್ರೆ ನೀವು ಏನಾಗಿ ಹುಟ್ಟಿ ಏನು ಪ್ರಯೋಜನ ಅನ್ನೋ ಹಾಗೆ. ಅದರಿಂದ ಎಲ್ಲನೂ ಅಧ್ವಾನ ಆಗೇ ಬಿಡುತ್ತೆ. ಈಗ ನಾವಿರುವ ಪರಿಸ್ಥಿತಿಯಲ್ಲಿ ಒಂದು ನಮ್ಗೆ ಇಲ್ಲಿ ತನಕ ಏನು ಅನಿಸೋದು ಅಂದರೆ, ಈ ಮುಸ್ಲಿಂ ಬ್ರದರ್ಹುಡ್ಡು ಅದನ್ನೆಲ್ಲ ನೋಡಿದ್ವಲ್ಲ ನಾವು, ಬಹಳ ಒಗ್ಗಟ್ಟೇನೋ ಅಲ್ಲಿ ಅಂತ ಅನಿಸೋದು. ಈಗ ಇರಾನಿನ ಯುದ್ಧವನ್ನು ನೋಡಿದ್ರೆ ಎಲ್ಲೂ ಒಗ್ಗಟ್ಟಿಲ್ಲ ಅನ್ನೋದು ಅರ್ಥ ಆಗುತ್ತೆ. ಒಂದು ಸರಳ ಸತ್ಯ ನಾವು ಇಷ್ಟು ವರ್ಷಗಳಾದ್ರೂ ಅಂಬೇಡ್ಕರ್ ಅಂಥವರು ಬರೆದ್ರೂ ಅರ್ಥವಾಗದೇ ಇದ್ದಿದ್ದು, ಈ ಅಬ್ರಹಮಿಕ್ ಮತಗಳೆಲ್ಲ ಇಂಪೀರಿಯಲಿಸಮ್, ವಸಾಹತುಶಾಹಿ ಅಷ್ಟೇ. ಕೊನೆಗೆ ನಾಸ್ತಿಕರ ದೃಷ್ಟಿಯಲ್ಲಿ ಹೇಳಬೇಕಾದ್ರೆ ದೇವ್ರನ್ನ ನಾವೇ ಸೃಷ್ಟಿಸ್ಕೊಂಡಿದ್ದು ನಮ್ಮ ಅನುಕೂಲಕ್ಕೋಸ್ಕರ, ನಮ್ಮವ್ರನ್ನೆಲ್ಲ ಭಯದಲ್ಲಿಡೋಕ್ಕೋಸ್ಕರ ಅಲ್ವೇ. ಅದರಿಂದ ಅವರು ವಸಾಹತುಶಾಹಿ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಯಾವುದೇ ದೇಶದಲ್ಲಿರುವ ಮುಸ್ಲಿಮನಾದರೂ ವರ್ಷಕ್ಕೆ 1-2 ಸಲ ಹಜ್ನ ನೆಪದಲ್ಲಿ ಆ ದೇಶಕ್ಕೆ ಹೋಗಿ ಅಲ್ಲಿ ತಲೆ ಬಾಗಿ ಬರಬೇಕು. ಒಂದಿಷ್ಟು ರೆವಿನ್ಯೂನು ಹೋಗುತ್ತೆ, ಶ್ರದ್ಧೆಯಲ್ಲೂ ಒಂದಿಷ್ಟು ಭಾಗ ಅಳ್ಕ ಆಗಬಹುದಲ್ಲ. ಅದರಿಂದ ಇಲ್ಲಿರುವ ಕ್ರೈಸ್ತರೆಲ್ಲ ರೋಮ್ಗೆ ಹೋಗಲೇಬೇಕು, ವ್ಯಾಟಿಕನ್ಗೆ. ನಾವು ದಕ್ಷಿಣದವ್ರು ರಾಮೇಶ್ವರಕ್ಕೆ ಹೋಗಿ ಬಂದರೂ ಆಗುತ್ತೆ, ಉತ್ತರದವ್ರು ಕಾಶಿಗೆ ಹೋದ್ರೂ ಆಗುತ್ತೆ, ಪಶ್ಚಿಮದವ್ರು ದ್ವಾರಕಕ್ಕೆ ಹೋದ್ರೂ ಆಗುತ್ತೆ, ಪೂರ್ವದವ್ರು ಪುರಿಗೆ ಹೋದ್ರು. ನಾವು ಇಲ್ಲಿಲ್ಲೇ ರೌಂಡ್ ಹೊಡಿತೀವಿ, ನಮ್ದು ಇಷ್ಟೇ ಕ್ಷೇತ್ರ, ನಮಗೇನು ಅನ್ಸಲ್ಲ. ಇಲ್ಲಿಂದ ವೀಸಾ ತಗೊಂಡು ರೋಮ್ಗೆ ಹೋಗೋದು, ಸೌದಿಗೆ ಹೋಗೋದು ಏನದು? ಅದು ಇಂಪೀರಿಯಲಿಸಮ್. ಈಗ ನಡೀತಾ ಇರೋ ಯುದ್ಧ ಏನು? ವಸಾಹತುಶಾಹಿನೇ. ನಾವು ಎಷ್ಟು ಮೂಡಿರು ಅನ್ನಕ್ಕೆ ಈ ಸಂವಿಧಾನವನ್ನು ರಚಿಸಿದ್ದು, ಕರಡು ರಚಿಸಿದ್ದು ಬೆನೆಗಲ್ ನರಸಿಂಗರಾಯರು. ಅವರು ಓದಿದ್ದು ICS, ಮೊದಲ ಕರಡು. ಯಾಕೆಂದರೆ ಬರ್ಮಾಗೂ ಅವರೇ ಬರೆದಿದ್ದು, ಇದಕ್ಕೂ ಅವರೇ ಬರೆದಿದ್ದು. 1935 ಡ್ರಾಫ್ಟ್ ಇದ್ರದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟು. ಯಾಕೆ ತರಬೇತಿ ಎಲ್ಲಿ ಸಿಕ್ತು? ಬ್ರಿಟಿಷರಲ್ಲಿ. ಬ್ರಿಟಿಷರದೇ ಅನ್ಕೋಡಿಫೈಡ್ ಕಾನ್ಸ್ಟಿಟ್ಯೂಷನ್ನು, ಅವ್ರದ್ದು ಪಾರ್ಲಿಮೆಂಟೇ ಅವ್ರದ್ದು ಸರ್ವಶ್ರೇಷ್ಠ. ನಮ್ಮದು ಕೋಡಿಫೈಡು. ಅವ್ರಿಗೆ ಲಿಖಿತ ಸಂವಿಧಾನ ಇಲ್ಲ, ನಮಗೆ ಲಿಖಿತ ಸಂವಿಧಾನ ಉಂಟು. ಅಲ್ಲಿ ಹೋಗಿ ICS ಮಾಡಿದವರು, ಅಲ್ಲಿ ತರಬೇತಾದವರು, ಅವರ ಪಾಲಿಸಿ ಮೇಕಿಂಗು. ಇನ್ನೊಂಚೂರು ಹಿಂದೆ ಹೋಗಬೇಕು ಅಂದರೆ ನಮ್ಮ ಗೋಪಾಲ್ ಕೃಷ್ಣ ಗೋಖಲೆ, ಮಾರ್ಲಿ ಮಿಂಟೋ ರಿಫಾರ್ಮ್ಸ್. ಅವರು ಇಂಗ್ಲೆಂಡ್ಗೆ ಹೋಗಿ ಬೇಕಾದಷ್ಟು ಸಭೆಗಳಲ್ಲಿ, ಚರ್ಚೆಗಳಲ್ಲಿ ಭಾಗವಹಿಸಿ ಅವರದ್ದೊಂದು ಪ್ರಾಡಕ್ಟ್ ನಮ್ಮ ಮೇಲೆ ಬಂತು. ಯಾಕಂದರೆ ನಮ್ಮ ಹತ್ರ ಅರ್ಥಶಾಸ್ತ್ರದಂಥ ಸ್ಟೇಟ್ ಕ್ರಾಫ್ಟ್ ಇತ್ತು. ನಾವು ಮರೆತುವೋ, ಕಳೆದು ಹೋಯ್ತೋ, ಇಸ್ಲಾಮರ ದಾಳಿ ಆಯಿತೋ, ನಮ್ಮತನನ ನಾವು ಕಳ್ಕೊಂಡು ಅಥವಾ ಅಡವಿಟ್ಟು ಬೇಕಾದಷ್ಟು ಶತಕಗಳೇ ಆಗೋಗಿದೆ ಅನಿಸುತ್ತೆ. ಆ ಸುಳಿಯಲ್ಲೇ ನಾವು ಇನ್ನೂ ಇದ್ದೀವಿ. ಅದೇ ಇಂಗ್ಲೀಷು, ಅದೇ ವಿದ್ಯಾಭ್ಯಾಸದ ಕ್ರಮ. ಹೋಗ್ಲಿ, ಮಾನಸಿಕ ಗುಲಾಮಗಿರಿ ಆದರೂ ಕಡಿಮೆ ಆಗಿದೆಯೇ? ಇಲ್ಲ. ನಮಗೆ ನಮ್ಮ ಪ್ರಧಾನಿ 56 ಇಂಚು ಅಂದ ತಕ್ಷಣ ಟೇಪ್ ಹಿಡ್ಕೊಂಡು ಅಳಿಯಕ್ಕೆ ಹೊರಡ್ತೀವಿ, 56 ಇಂಚ್ ಎಲ್ಲಿ ಕಾಣುತ್ತೆ ಅಂತ. ಅವ್ರೇನು ಜಿಮ್ಗೆ ಹೋಗ್ಬೇಕಾಗಿಲ್ಲ. ಈ ಯುದ್ಧದಲ್ಲಿ ಭಾರತ ಸೂಪರ್ ಪವರ್ ಆಗಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳಕ್ಕಾಗದಷ್ಟು ನಾವು ಒಂಥರ ನಿರ್ವೀರ್ಯರು. ನಮಗೆ ನಮ್ಮ ಪ್ರಜ್ಞೆ, ನಮ್ಮ ಪರಂಪರೆ, ನಮಗೆ ಯಾತ್ರ ಬಗ್ಗೆಯೂ ಹೆಮ್ಮೆಯೂ ಇಲ್ಲ, ಸಂತೋಷವೂ ಇಲ್ಲ. ಇಂಗ್ಲೀಷ್ ಕಲ್ತ್ಕೊಂಡು ಹೆಚ್ಚು ಕಡಿಮೆ ಮಕ್ಕಳೆಲ್ಲ ಫಾರಿನ್ನು, ನೆಕ್ಸ್ಟ್ ಜನ್ರೇಷನ್ನು. ಇಲ್ಲಿರೋ ಸುಮಾರು ಜನದ ಮಕ್ಕಳು ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಮೇಲೆ ಮುಗೀತು. ಹೇಗೆ ಒಂದಿಷ್ಟು ಪ್ಯಾಕೇಜ್ ಬರ್ತಾ ಇದೆ, ಇಲ್ಲೆಲ್ಲ ಒಂದಿಷ್ಟು ಜಮೀನು, ಮನೆ ಆಗೋಯ್ತು. ನಾವೊಂದು ದೇಶವಾಗಿ ನಾವು ಎಷ್ಟು ಕಲ್ತಿದ್ದೀವಿ ಹಾಗಾದರೆ ಈ 100 ವರ್ಷದಲ್ಲಿ? ಎಲ್ಲನೂ ಈಗ ಪಾಕೆಟ್ ಡೈರಿ ಥರ ಸಂವಿಧಾನ ಜೇಬಲ್ಲಿ ಇಟ್ಕೊಂಡು ಪ್ರೆಸ್ ಮೀಟಲ್ಲೆಲ್ಲ ತೋರಿಸ್ಬಿಡೋದು, ಅಷ್ಟಕ್ಕೆ ಮಾತ್ರ ಸಂವಿಧಾನ ಸೀಮಿತವಾಗಿಯೇ. ನಮ್ಗೆ ಎಷ್ಟು ಅರಿವು ಮೂಡಿದೆ, ಅಥವಾ ನಮಗೆಷ್ಟು ನಮ್ಮ ಹೆರಿಟೇಜಿನ ಬಗ್ಗೆ ನಮಗೆಷ್ಟು ಪ್ರಜ್ಞೆ ಇದೆ, ನಾವೀಗ ಸೂಪರ್ ಪವರ್ ಆಗಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋದು ನಮ್ಮಲ್ಲಿ ಎಷ್ಟು ಜನಕ್ಕೆ ಅರ್ಥವಾಗಿದೆ. ಆ ಯುದ್ಧದ ಮಧ್ಯೆನೂ ನಮಗೆ ತೈಲ ಬರ್ತಾ ಇದೆ. ನಾವು ಯಾರಿಗೂ ಸ್ನೇಹಿತರು ಅಲ್ಲ, ಯಾರಿಗೂ ವೈರಿಗಳು ಅಲ್ಲ. ಕ್ರಿಟಿಸೈಸ್ ಮಾಡಲಿಲ್ಲ, ಒಂದು ಸ್ಟೇಟ್ಮೆಂಟ್ ಹಾಳಾಗೋಯ್ತು. ನಮಗೆ ದಿನಪ್ರತಿ ಕೆಲಸ ಆಗಬೇಕಲ್ಲ. ಯಾರು ಬೆಂತಟ್ಟಿ, ಯಾರು ಕೈ ಕುಲ್ಕಿ ಏನಾಗಬೇಕಾಗಿದೆ?
ಈಗ ತಗೊಂಡಿರುವ ನೀತಿ ಒಟ್ಟಾರೆ ಅಂಬೇಡ್ಕರ್ರಂತಹ ಪ್ರಾಗ್ಮ್ಯಾಟಿಸಮ್ನ ದೃಷ್ಟಿಯಲ್ಲಿಟ್ಕೊಂಡು ನೋಡಿದಾಗ ನಾವು ಆಗ ಎಲ್ಲಿದ್ವೋ ಈಗಲೂ ಹೆಚ್ಚು ಕಡಿಮೆ ಅಲ್ಲೇ ಇದ್ದೀವಿ ಅಂತ ಅನ್ಸುತ್ತೆ. ಅದರಿಂದ ಈ ಕೃತಿ ಸುಧಾಕರ್ ಅವ್ರದ್ದು ಇದು ಒಂದು ಮೊದಲ ಹೆಜ್ಜೆ ಮಾತ್ರ ಆಗಲಿ ಅಂತ ನಾನು ಆಶಿಸ್ತೀನಿ. ಯಾಕೆಂದರೆ ಅಂಬೇಡ್ಕರರ ಆಲೋಚನೆ ತುಂಬ ಗಹನವಾಗಿದೆ, ಅವರು ಫಿಲಾಸಫರ್ ಕೂಡ. ಅದರಿಂದ ಅವರ ಉಳಿದ ಬರಹಗಳೂ ಅನುವಾದವಾಗದೆ, ನನಗೆ ಪ್ರಾದೇಶಿಕ ಭಾಷೆಗಳಲ್ಲಿ ಅನುವಾದದ ಬಗ್ಗೆನೂ ಒಂದು ಅಬ್ಜೆಕ್ಷನ್ನು. ಇಂಗ್ಲಿಷ್ನಲ್ಲಿ ಬುದ್ಧಂದೇ ಒಂದು ಉದಾಹರಣೆ ಕೊಡ್ತೀನಿ. ಅವನು ಭಿಕ್ಕು ಸಂಘ ಆರಂಭಿಸ್ತಾನೆ. ಭಿಕ್ಕು ಸಂಘ ಆರಂಭಿಸಿದಾಗ ಅವನಿಗೆ ನನ್ನ ಧರ್ಮ ತುಂಬ ವರ್ಷ ಉಳಿಯುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಭಿಕ್ಕುಣಿಯರ ಸಂಘ ಆರಂಭಿಸ್ಬೇಕಾಗಿ ಬರುತ್ತೆ ಅವನ ಮಲತಾಯಿಯ ಆಗ್ರಹದಿಂದ. ಭಿಕ್ಕುಣಿ ಸಂಘ ಆರಂಭಿಸಿದಾಗ ಹೇಳ್ತಾನೆ, 1000 ವರ್ಷ ಇರುತ್ತೆ ಅನ್ಕೊಂಡಿದ್ದೆ ನನ್ನ ಧರ್ಮ, ಆನಂದ ಈಗ 500 ವರ್ಷಕ್ಕೆ ಹೊರಟೋಗುತ್ತೆ ಅಂತಾನೆ. ಅನುವಾದ ಮಾಡುವಾಗ ಏನ್ ಮಾಡ್ತಾರೆ, ಆ ಭಿಕ್ಕುಣಿ ಸಂಘ ತೆಗೆದು ಬಿಡ್ತಾರೆ. 1000 ವರ್ಷ ಇರುತ್ತೆ ಅನ್ಕೊಂಡಿದ್ದೆ ಆನಂದ, ಈಗ 500 ವರ್ಷ ಇರುತ್ತೆ. ಯಾಕಿರುತ್ತೆ? ಯಾಕಂದ್ರೆ ಹೆಂಗಸ್ರಿಗೆ ಭಿಕ್ಕುಣಿ ಸಂಘ ಅಲ್ಲಿ ತರ್ತಾ ಇದ್ದೀನಿ. ಇಟ್ಸ್ ಅ ಪ್ರಾಕ್ಟಿಕಲ್ ಪ್ರಾಬ್ಲಮ್. ವಿಹಾರಗಳಲ್ಲಿ ನೀವು ಅದನ್ನೆಲ್ಲ ಸಿಂಹಳದಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ. ಏನನ್ನೇ ಆಗಲಿ ಅನುವಾದ ಮಾಡಕ್ಕೆ, ಪ್ರಾದೇಶಿಕ ಭಾಷೆಗೆ ಮಾಡಕ್ಕೆ ಶುರು ಮಾಡಿದಾಗ ಅದನ್ನ ಈಗಿನ ಚಳುವಳಿಗೆ ಅನುಕೂಲವಾಗಿ ಮಾಡೋದು, ಈಗಿನ ಸಂದರ್ಭಕ್ಕೆ ಅನುಕೂಲವಾಗಿ ಅದನ್ನು ತಿರ್ಚೋದು, ಅವೆಲ್ಲ ಬಹಳ ಜಾಸ್ತಿ. ಅದರಿಂದ ಅಂಬೇಡ್ಕರರ ಎಲ್ಲ ಬರಹಗಳನ್ನು ಈ ಥರದ್ದು ಯಾವ ದಾಕ್ಷಿಣ್ಯಗಳಿಗೂ ಒಳಗಾಗದೆ ಅದನ್ನು ಅನುವಾದ ಮಾಡಿ, ಸುಧಾಕರ್ ಅವರು ಬಹಳ ನೇರ ಮನಸ್ಸಿನವರು, ನೇರ ಮಾತಿನವರು. ಆದ್ದರಿಂದ ಇದು ಮೊದಲನೇ ಹೆಜ್ಜೆಯಾಗಿ ಅವರ ಥಾಟ್ಸ್ ಆನ್ ಪಾಕಿಸ್ತಾನ ಅಂಬೇಡ್ಕರ್ ಅವ್ರದ್ದು, ಅಥವಾ ಅವರ ಸಮಗ್ರವನ್ನೇ ಇವರು ವಿಶೇಷವಾಗಿ ಮಾಡೋಕ್ಕೆ ಹೊರಟ್ರೆ ನಮಗೆ ಅಂಬೇಡ್ಕರ್ ಇನ್ನಷ್ಟು ಚೆನ್ನಾಗಿ ಪರಿಚಯ ಆಗ್ತಾರೆ ಅಂತ ನಾನು ಭಾವಿಸ್ತೀನಿ. ಒಳ್ಳೆಯದಾಗಲಿ. ತುಂಬ ಒಳ್ಳೆಯ ಕೃತಿ. ಎಲ್ಲರೂ